ಓಂ ಶ್ರೀಯಪ್ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾರೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶ್ರೀಲವಪುಷೇ ನಮೋ ಅಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಶ್ರಿಯಃಪದಿಂ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ ಏನು ಹೇಳಿದರು? ಸಾಧ್ಯ ಸಾಧನ ವೈಕಲ್ಯ ದೃಷ್ಟಾಂತ ದೋಷ ಹೇಳಬೇಕಾದ್ರೆ ಎರಡು ಸಾಕು ನಮಗೆ. 4 2 ವೆರೈಟಿ, ಸಾಧರ್ಮ್ಯ ವೈಧರ್ಮ್ಯ, ಅದರಲ್ಲಿ 4 ಇದರಲ್ಲಿ 4 ಏನೂ ಬೇಕಿಲ್ಲ ಅಂಥೇಳಿ ಅದ್ರ ಬಗ್ಗೆ ಕ್ಲಾರಿಟಿ ಎಲ್ಲ ಕೊಟ್ಟರು. ಏಕಾಸಿದ್ಧೌಚ ವಿಶಿಷ್ಟ ಅಸಿದ್ಧಿರೇವಹಿ, ವಸ್ತುನೇ ಇಲ್ಲ ಅಂದಮೇಲೆ ಅದು ಯಾರೂ ಇಲ್ಲ, ದಂಡ ಹಿಡ್ಕೊಂಡಿದ್ದಾನೋ ನೋಡು ಅಂತ ಕೇಳ್ತಾರೆ. ಇಲ್ಲೇ ಇಲ್ಲ ಯಾರು ಅಂದಮೇಲೆ ದಂಡ ಇದ್ದರೆ ದಂಡ ಹಿಡ್ಕೊಂಡವನಿದ್ದಾನೋ ಇಲ್ಲ ಆಮೇಲೆ ಕೇಳಬೇಕು. ಗೊತ್ತಾಯ್ತಾ? ಅದಕ್ಕೆ ಇಲ್ಲದೆ ಹೋದ ಕಾಲಕ್ಕೆ ಅಂತ ತೊಗೊಂಡು ಏನು ಮಾಡ್ತೀಯ? ಅಪ್ರಯೋಜನತಾ ತತ್ರ ಪ್ರಥಮ ಪ್ರಶ್ನದೂಷಣಂ. ಪ್ರಶ್ನದೋಷಾ ಹಿ ಚತ್ವಾರಃ ಸ್ವವ್ಯಾಹತಿ ಅಸಂಗತಿ ಸಿದ್ಧಾರ್ಥತಾ ಚ ವೈಫಲ್ಯಂ ನತೈಶ್ಯಾತ್ ತತ್ವನಿರ್ಣಯ ಹೇಳಿದರು. ಪ್ರಶ್ನೆಗಳಿಗೆ 4 ದೋಷ ಅಂತ ಹೇಳಿದರು. ಇಷ್ಟೊತ್ತೇನು ಖಂಡನೆ ಮಾಡಿದಾಗಾಯಿತು? ಅಪ್ರಯೋಜನತಾ ತತ್ರ ಪ್ರಥಮ ಪ್ರಶ್ನೆ ದೂಷಣಂ. ಮೊದಲನೇ ಪ್ರಶ್ನೆ ಕೇಳಿದ್ದಕ್ಕೆ ಏನು ದೋಷ ಬಂತು ಅಂದರೆ ಅಪ್ರಯೋಜನತಾ. ಪ್ರಶ್ನೆ ಕೇಳಿದ ಉತ್ತರ ಕೊಟ್ಟ, ಅವ್ರು ಉತ್ತರ ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ, ಮೇಕ್ ನೋ ಡಿಫರೆನ್ಸ್, ಪ್ರಯೋಜನವೇ ಇಲ್ಲ. ತೊಗೊಂಡು ಏನು ಮಾಡಬೇಕು ಅದನ್ನು? ಆದ್ದರಿಂದ ಸರಿಯಲ್ಲ. ಸಿದ್ಧ ಪ್ರಶ್ನಾಧಿಕಂ ಯತ್ತತ್ ಆಧಿಕ್ಯಾಂತರ್ಗತಂ ಭವೇ. ಸಿದ್ಧ ಪ್ರಶ್ನೆಗಳೆಲ್ಲ ಅಧಿಕದಲ್ಲಿ ಸೇರುತ್ತೆ. ಸಿದ್ಧ ಪ್ರಶ್ನೆಗಳು ಸಿದ್ಧ ವಿಷಯದ ಬಗ್ಗೆ ಪ್ರಶ್ನೆ ಕೇಳೋರು, ಗೊತ್ತಿದೆ ಮತ್ತೆ ಪ್ರಶ್ನೆ. ಬೆಳಬೆಳಗ್ಗೆ ರಾಮಾಯಣ ಕೇಳಿ ರಾಮಸೀತೆ ಒಂದೇ ಒಂದು ಡೌಟು, ರಾಮಸೀತೆ ಏನಾಗಬೇಕು ಅಂತ ಕೇಳಿದರೆ ಏನು ಕೇಳಿಲ್ಲ ಅಂತ ಅರ್ಥ, ಅವನು ಕೇಳೇ ಇಲ್ಲ ಅಂತ. ಅದು ಅರ್ಥ ಅಂತ ಪ್ರಶ್ನೆ ಕೇಳಬಾರ್ದು. ಮತ್ತು ಚೆನ್ನಾಗಿ ಅರ್ಥ ಆಗಿದೆ ಅದೊಂದು ಡೌಟ್ ಇದೆ ಇವತ್ತೆ. ಏನು ಚೆನ್ನಾಗಿ ಅರ್ಥ ಆಗಿದೆ ಅವನಿಗೆ? ಏನಿಲ್ಲ. ಇಂಥ ಮಾತಾಡಬಾರದು. ಅರ್ಥಾಪತ್ಯುಪಮಾ ಅಭಾವ ಅನುಮಾನಾಂತರ್ಗತ ಪ್ರಸಂಗ ಬಂತು ಅಂತ ಹೇಳ್ತಾರೆ. ಅರ್ಥಾಪತ್ತಿ ಅಂತ ಒಂದು ಅನುಮಾನ ಇದೆ, ಎಷ್ಟೋ ಇದೆ ಅಂದರೆ ಅವೆಲ್ಲ ಬೇರೆ ಪ್ರಮಾಣಗಳಲ್ಲ, ಅನುಮಾನದಲ್ಲೇ ಸೇರುತ್ತೆ ಅಂಥೇಳಿ. ಅರ್ಥಾಪತ್ತಿ ಉಪಮಾ ಅಭಾವಾಹ. ಅರ್ಥಾಪತ್ತಿ ಅಂತ ಒಂದು ಹೇಳ್ತಾರೆ, ಉಪಮಾ ಅಂತ ಮತ್ತೊಂದು ಹೇಳ್ತಾರೆ, ಅಭಾವ ಅಂತ ಇನ್ನೊಂದು ಹೇಳ್ತಾರೆ. ನಾವು ಹೇಳೋದಷ್ಟು 3. ಯಾವ್ಯಾವುದು ನಾವು ಹೇಳೋದು 3 ಪ್ರಮಾಣಗಳು ಯಾವುದು? ಅಷ್ಟೇ. ಉಳಿದವ್ರು 8 ಹೇಳ್ತಾರೆ, ಏನೇನೋ ಹೇಳ್ತಾರೆ, ಅವೆಲ್ಲ ತಪ್ಪು. ಯಾಕೆ? ಅಂತರ್ಭಾವ ಹೊಂದೋದ್ರಿಂದ ಹೇಗಿಲ್ಲ. ಅನುಮಾಂತರ್ಗ ಬ್ರಾಹ್ಮಣ ಮನುಷ್ಯ ಈ ರೀತಿ ಹೇಳಿದರೆ ಮನುಷ್ಯರಲ್ಲಿ ಬ್ರಾಹ್ಮಣ ಸೇರ್ತಾನೋ ಇಲ್ವಾ? ಬ್ರಾಹ್ಮಣ ಮನುಷ್ಯ ಅಂತ 5 ಭಾಗ ಮಾಡ್ತೀರಿ ಎಂಬುದು ತಪ್ಪದು. ಯಾಕೆಂದರೆ ಕ್ಲಾಸಿಫಿಕೇಷನ್ ಮಾಡಲಿಕ್ಕೆ ಬರದೇ ಇದ್ದು ನಿಮ್ಮ ಮುಂದೆ ವಿಷಯ ಏನು ಹೇಳ್ತಾನೆ? ಅರ್ಥ ಆಯ್ತಾ? ಅದು ಮತ್ತೆ ತಪ್ಪು. ಪ್ರಮಾಣದಲ್ಲೇ ಸರಿ ತಪ್ಪು ಹೇಳ್ತಾರೆ ಅಂದರೆ ಪ್ರಮೇಯ ತಪ್ಪಲೇಬೇಕು ಅಂತ ಅರ್ಥ. ಈ ಜಾಂಡೀಸ್ ಆದವನು ಕರೆದುಬಿಟ್ಟು ಇದು ಕಲರ್ ಹೇಳು ಅಂತ ಕೇಳಿದರೆ ಎಲ್ಲೋನೇ ಅವನಿಗೆ, ಎಲ್ಲೋ ಏನಿಲ್ಲೇ ಇಲ್ಲ. ಯಾಕಂದ್ರೆ ದೋಷ ಅಲ್ಲೇ ಇದೆ ಅವನಿಗೆ. ಅವನ ಹತ್ರ ಕೇಳೋದಕ್ಕೆ ಹೋಗಬಾರ್ದು. ಅದು ಪ್ರಮಾಣ ಶುದ್ಧಿ ಯಾತಕ್ಕೆ ಬೇಕು ಅಂದರೆ ಕಣ್ಣು ಸರಿಯಾಗಿ ತೆಗೆದು ನೋಡು, ಕಣ್ಣು ಒರೆಸ್ಕೊಂಡು ನೋಡು, ಹೇಗೆ ಹೇಳ್ತಾರೆ, ಪ್ರಮಾಣ ಸರಿ ಇರಬೇಕು ಅಂತ ಅರ್ಥ. ಬೇರೆ ಮತಗಳು ಕೇಳಲಿಕ್ಕೆ ಇನ್ನೊಂದು ಕಾರಣ, ಪ್ರಮಾಣಗಳೇ ಸರಿ ಇರಲಿಲ್ಲ ಅವ್ರು. ಫಸ್ಟ್ ಪ್ರಮಾಣನೇ ಸರಿ ಇಲ್ಲದೆ ಹೋದಾಗ ಪ್ರಮೇಯ ಶುದ್ಧಿ ಹೇಗೆ ಬರುತ್ತೆ? ಆದ್ದರಿಂದ ಪ್ರಮಾಣ ಸರಿಯಾಗಿ ವ್ಯವಸ್ಥೆ ಮಾಡ್ಕೋಬೇಕು. ಅದು ಪ್ರಮಾಣ ಲಕ್ಷಣ. ಅದಿಷ್ಟು ಪ್ರಮಾಣ ಶುದ್ಧಿಗೋಸ್ಕರ. ತತ್ವಸಂಖ್ಯಾನಾದಿಗಳು ಪ್ರಮೇಯ ಶುದ್ಧಿಗೋಸ್ಕರ. ಅನುಪಪದ್ಯಮಾನ ಅದೆಲ್ಲ ಡೆಫಿನೇಷನ್ ಕೊಟ್ಟು ಅಂತರ್ಭಾವ ಕ್ರಮ ಎಲ್ಲ ತೋರಿಸ್ತಾರೆ. ಅಲ್ಲಿ ಇದರಲ್ಲಾಗಿದೆ ಪ್ರಮಾಣ ಪದ್ಧತಿ. ಅಲ್ಲಿ ಚಿಕ್ಕದಾಗಿ ತೋರಿಸಿರ್ತಾರೆ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾರೆ. ಇಷ್ಟೇ ಡಿಫರೆನ್ಸ್. ಪ್ರತ್ಯಕ್ಷಾಂತರ್ಗತೋ ಕ್ವಚಿತ್ ಪ್ರತ್ಯಕ್ಷಾಂತರ್ಗತಃ ಅಭಾವ. ಅಭಾವನ ಕೆಲಸತ್ತೆ ಅನುಮಾನದಲ್ಲಿ ಸೇರಿಸ್ಬೋದು, ಆಗಮನೂ ಆಗಬಹುದು. ಇಲ್ಲಿ ಘಟ ಇದೆಯೋ ಇಲ್ವೋ ಹೇಳಿ, ಗಡಿಗೆ ಇದೆಯೋ ಇಲ್ಲ, ಇಲ್ಲಿ ಇಲ್ಲ. ಹೇಗೆ ಗೊತ್ತು? ಪ್ರತ್ಯಕ್ಷ ಅಷ್ಟೆ. ಅವನ ಅಭಾವ ಅಂತ ಬೇರೆ ಪ್ರಮಾಣ ಅಂತದು. ಪ್ರತ್ಯಕ್ಷ ಅಂದರೆ ಸಾಲದಾ? ಅಭಾವ ಅಂತ ಬೇರೆ ಪ್ರಮಾಣ ಹೇಳುತ್ತೆ. ಕ್ವಚಿತ್ ಪ್ರತ್ಯಕ್ಷಾಂತರ್ಗತೋ ಅಭಾವ ಸುಖಾದೇಹೇ ನಿಯಮೇನ ಚ. ಇದು ಸುಖಾದಿಗಳೆಲ್ಲ ಅನುಭವಸಿದ್ಧ. ಪ್ರತ್ಯಕ್ಷಾಂತರ್ಗತೋ ಅಭಾವ ಅನ್ಯತ್ರ ಝಟಿತಿ ಪ್ರಾಪ್ತ. ಕೆಲವೊಮ್ಮೆ ಅನುಮಾನಕ್ಕೂ ಪ್ರತ್ಯಕ್ಷಕ್ಕೂ ಡಿಫರೆನ್ಸ್ ಇದೆ.
ಕೆಲವು ಸತ್ತು ಗೊತ್ತಾಗೋದಿಲ್ಲ, ಭಾಳ ಸೂಕ್ಷ್ಮ ವ್ಯತ್ಯಾಸ ಇರುತ್ತೆ ಪ್ರತ್ಯಕ್ಷಕ್ಕೂ ಅನುಮಾನಕ್ಕೂ. ಅದು ಡೆಸಿವ್ ಫ್ಯಾಕ್ಟ್ರಿ ಯಾವುದು ಅಂದರೆ ಝಟಿತಿ. ಝಟಿತಿ ಅಂದರೆ ಏನು? ಇನ್ಸ್ಟೆಂಟ್ ಜ್ಞಾನ ಬಂದರೆ ಅದೇನದು ಪ್ರತ್ಯಕ್ಷ. ಅನುಮಾನದಲ್ಲಿ ಇನ್ಸ್ಟೆಂಟ್ ಬರೋದಿಲ್ಲ. ಯಾಕೆ ಇನ್ಸ್ಟೆಂಟ್ ಯಾಕೆ ಬರೋಲ್ಲ? ಮೊದಲು ಲಿಂಗ ಜ್ಞಾನ ಬರಬೇಕು, ಆಮೇಲೆ ಅದು ಜ್ಞಾನ ಬರುತ್ತೆ. ಗೊತ್ತಾಯ್ತಾ? ಕೆಲವು ಆಗಲೇ ಬಂದಾಗ ಕಾಣಿಸುತ್ತೆ, ಆ್ಯಕ್ಚುಲಿ ಆಗಲೇ ಬಂದಿಲ್ಲ. ಅದು ಏನಾಗಿದೆ? ಟೂ ಡಿಲೇ ಇದೆ. ಟ್ಯೂಬ್ಲೈಟ್ ಎಷ್ಟೇ ಫಾಸ್ಟ್ ಬಂದರೂ ಕೂಡ ಟ್ಯೂಬ್ಲೈಟ್ ಇದೆ. ಆ ರೀತಿಯಲ್ಲಿ ಅದು ನಿಜವಾದ ಅರ್ಥದಲ್ಲಿ ಏನಾಗಿದೆ ಇಲ್ಲಿ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅದು ಝಟಿತಿ ಅನ್ನೋ ಪದ ಇಟ್ಕೋಬೇಕು. ಝಟಿತಿಯನ್ನು ಇನ್ಸ್ಟೆಂಟ್ ಅಂತ. ಇನ್ಸ್ಟೆಂಟ್ ಜ್ಞಾನ ಬಂದರೆ ಏನದು? ಪ್ರತ್ಯಕ್ಷ. ಸ್ವಲ್ಪ ಪಾಯಿಂಟ್ ನಾಟ್ ಸಮಥಿಂಗ್ ಗ್ಯಾಪ್ ಇದ್ದರೂ ಕೂಡ ಏನಲ್ಲ, ಅದು ವಿಚಾರ ಮಾಡಿ ಹೇಳ್ತೇನೆ, ಅಲ್ಲಿ ಮುಗಿತು ಕತೆ. ಅದು ಪ್ರತ್ಯಕ್ಷ ಅಲ್ಲ. ಪ್ರಾರಂಭಾದ್ಯಾಶ್ಚ ಯುಕ್ತಯ, ಪ್ರಾರಂಭದ ಉಪಕ್ರಮಾದಿಗಳೆಲ್ಲ ಯುಕ್ತಿಗಳು ಅಂತ ಕರೀತಾರೆ. ಅವರಿಗೆಲ್ಲ ಪ್ರಮಾಣ ಮಧ್ಯೆ ಡಿಸ್ಕಷನ್ ಕೊಟ್ಟರು. ಆಚಾರ್ಯ ಮಧ್ಯೆ ಹೇಳಿದ್ದೇನೆ. ಹೇಳಿದ ವಿಷಯ ಮತ್ತೊಮ್ಮೆ ಕೆಲವು ಕಡೆ ಹೇಳ್ತಾರೆ. ಯಾತಕ್ಕೆ ಅಂದರೆ ಆ ಒಂದೇ ಗ್ರಂಥ ಓದೋರಿಗೆ ಉಳಿದು ಮಿಸ್ ಆಗಬಾರ್ದು ಅಂತ ಕೆಲವು ಹೇಳ್ತಾರೆ. ಒಂದೇ ಗ್ರಂಥ ಹೇಳಿದವ್ರಿಗೆ ಕೆಲವು ಸತ್ಯ ತಂದಿದ್ದವ್ರು ಇನ್ನೊಂದ್ಸರಿ ತರ್ತಾರೆ. ಯಾಕೆಂದರೆ ಕೆಲವರು ಹಾಕ್ಸೋಡದೆ ಹೋದರೆ, ಯಾಕೆಂದರೆ ಸ್ವಲ್ಪ ಬೇಕಾದರೆ ಇರಲಿ ಅಂತ ಕೊಡ್ತಾರಲ್ಲ, ಹಾಗೆ ಅದನ್ನು ರಿಪಿಟೇಷನ್ ಅಂತ ಕರಿಬಾರ್ದು. ಮತ್ತು ಆಚಾರ್ಯ ಎಷ್ಟೇ ಹೇಳಿದ್ರು ಪೂರ್ತಿ ರಿಪಿಟೇಷನ್ ಮಾಡೋದೇ ಇಲ್ಲ. ಅವ್ರು ಏನು ಮಾಡಿರ್ತಾರೆ, ಒಂದು ಹೊಸ ಅಂಶ ಇದ್ದೇ ಇರುತ್ತೆ ಅದರ. ವಾಕ್ಯಂ ಪ್ರಕರಣಂ ಸ್ಥಾನಂ ಆಗಮಾರ್ಥಾವಸಿತ್ಯರ್ಥ ನಿಯತ ವ್ಯಾಪ್ತಯೋಖಿಲಾಹ. ಉಪಕ್ರಮ ಉಪಸಂಹಾರಾದಿಗಳು ಏನೇನಿವೆ ಅವಿಷ್ಟು ಕೂಡ ಯಾತಕ್ಕೆ ಹೊರಟಿರೋದು ಅಂದರೆ ಆಗಮಾರ್ಥ ಅವಸಿತ್ಯರ್ಥ. ಆಗಮಾರ್ಥ ಅವಸಿತಿ ಅಂದರೆ ನಿರ್ಣಯ. ಆಗಮಾರ್ಥದ ನಿರ್ಣಯ ಮಾಡಿಕೊಡೋದಕ್ಕೋಸ್ಕರ ಇರುತ್ತೆ ಹೊರತು ಅವು ಪ್ರತ್ಯೇಕ ಪ್ರಮಾಣಗಳಲ್ಲ, ಸಹಕಾರಿಗಳು. ನಿಯತ ವ್ಯಾಪ್ತಯೋ ಅಖಿಲಾಹ. ಅವಕ್ಕೆ ವ್ಯಾಪ್ತಿ ಇರುತ್ತೆ. ಪ್ರಾರಂಭ ಹೀಗಿದ್ದರೆ ಅರ್ಥ ಹೀಗಿರಬೇಕು, ಹೀಗಿದ್ದರೆ ಬೇರೆ ಅರ್ಥ ಹೀಗಿರಬೇಕು, ಇವೆಲ್ಲ ಹೇಳೋ ಕ್ರಮ ಅದು. ವಾಕ್ಯಂ ಪ್ರಕರಣಂ ಸ್ಥಾನಂ ಸಮಾಖ್ಯಾಚ ತಥಾವಿಧಾ. ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯ ಇವೆಲ್ಲ ಏನಿವೆಲ್ಲ ತಥಾವಿಧ, ಅನುಮಾನ ಭಾಗನೇ ಹೊರತು ಪ್ರತ್ಯೇಕ ಪ್ರಮಾಣಗಳು ಅಂತ ಕರಿಬಾರದು. ಕುರುಪಾಂಡವವತ್ತೇಷಾಂ ಉಪಪತ್ತೇಹೇ ಪೃಥಗ್ವಚಃ. ಕೆಲವೊಮ್ಮೆ ಸೂಕ್ಷ್ಮ ವ್ಯತ್ಯಾಸ ಇರುತ್ತಲ್ಲ, ಅದಕ್ಕೆ ಬೇರೆ ಹೇಳ್ತಾರೆ ಹೊರತು ನಿಜವಾಗಲೂ ಪಾಂಡವರು ಕೂಡ ಏನು ಕೌರವರೇ. ಕೌರವ್ರ ಪಾಂಡ ಯಾತಕ್ಕೆ ಬೇರೆ ಕರೆದು ಅಂತ ಉಪಭಾಗ ತೋರ್ಸೋಕ್ಕೋಸ್ಕರ. ಯಾದವರೆಲ್ಲ ಒಂದೇ, ಭೋಜರು, ವೃಷ್ಟಿಗಳು, ಅಂಧಕರು ಅಂತ ವೆರೈಟಿಗಳು ಅದರಲ್ಲಿ. ಆ ರೀತಿಯಲ್ಲಿರುತ್ತೆ. ಕುರುಪಾಂಡವ ನ್ಯಾಯ ಅಂತ ಕರೀತಾರೆ. ಇನ್ನೊಂದು ಬ್ರಾಹ್ಮಣ ಪರಿವ್ರಾಜಕ ನ್ಯಾಯ ಅಂತ ಕರೀತಾರೆ. ಸ್ವಾಮಿಗಳು ಬಂದಿದ್ದರು, ಬ್ರಾಹ್ಮಣರು ಬಂದಿದ್ದರು, ಸ್ವಾಮಿಗಳು ಬ್ರಾಹ್ಮಣರಲ್ಲೇನಾಗಿದ್ದರು. ಮತ್ತು ಯಾಕೆ ಹೇಳಿದ್ರು ಅದನ್ನು? ವಿಶೇಷ ತೋರ್ಸೋಕ್ಕೋಸ್ಕರ. ಆ್ಯಕ್ಚುಲಿ ಸ್ವಾಮಿಗಳು ದೊಡ್ಡ ಬ್ರಾಹ್ಮಣರು, ಅವ್ರನ್ನ ಬ್ರಾಹ್ಮಣರಿಗೆ ಬಿಟ್ಟುಬಿಟ್ಟು ಸ್ವಾಮಿಗಳು ಬಂದಿದ್ದರು. ಅದು ಬ್ರಾಹ್ಮಣ ಪರಿವ್ರಾಜಕ ನ್ಯಾಯ. ಪರಿವ್ರಾಜಕ ಯತಿಗಳು. ಗೊತ್ತಾಯ್ತಾ? ವ್ಯತ್ಯಾಸ ಮಾಡಲಿಕ್ಕೆ ಕಾರಣ ಏನಂದರೆ ಕೆಟಗರಿ ಬೇರೆ ಮಾಡಲಿಕ್ಕೆ ಅಷ್ಟೇ ಹೊರತು ಅವ್ರು ಬ್ರಾಹ್ಮಣರೇ. ಆ ಅರ್ಥದಲ್ಲಿ ಕುರುಪಾಂಡವ ನ್ಯಾಯ ಅನ್ನೋ ನ್ಯಾಯ ಉಪಯೋಗಿಸ್ತಾರೆ. ಬ್ರಾಹ್ಮಣ ಅದೇ ಅರ್ಥ ಬ್ರಾಹ್ಮಣ ಪರಿವ್ರಾಜಕ ನ್ಯಾಯ. ದೇರ್ಫೋರ್ ಇವೆಲ್ಲ ಕೂಡ ಏನಿವು ಒಂದೇ ಆಗಿದ್ದರೂ ಕೂಡ ಹೆಸರು ಅದಕ್ಕೆ ಬೇರೆ ಅಂದರೆ ಒಳ್ಳೆ ತೋರ್ಸೋಕ್ಕಷ್ಟೇ. ವಸ್ತುತಃ ಇವೆಲ್ಲ ಏನದು ಒಂದೇ ಪ್ರಮಾಣಕ್ಕೆ ಸೇರುತ್ತೆ ಹೊರತು ಬೇರೆ ಅಲ್ಲ. ಶಕುನಾದಯ ನ ಪೃಥಕ್ ಪ್ರಮಾಣಾನಿ. ಬೇರೆಯವರು ಇನ್ನೊಂದು ಸ್ವಾರಸ್ಯ ತಗೋಬೇಕು. ತುಂಬ ಜನ ಇವತ್ತು ವಿಶಿಷ್ಟಾದ್ವೈತ ಅದ್ವೈತದಲ್ಲಿ ತಮ್ಮದೇ ಒಂದು ಎಪಿಸ್ಟಮಾಲಜಿ ಮಾಡಿಕೊಳ್ಳೇ ಇಲ್ಲ. ಅವರು ಫಸ್ಟು ಅಡಾಪ್ಟ್ ಮಾಡಿದರು ಬೇರೆದನ್ನು. ಅಲ್ಲಿಗೇನಾಯಿತು, ಬೇರೆ ಪ್ರಮಾಣ ಅಡಾಪ್ಟ್ ಮಾಡಿದಾಗ ಪ್ರಮೇಯ ಕೂಡ ಅಡಾಪ್ಟ್ ಮಾಡಿದಾಗ ಆಯ್ತಾಗ. ಅರ್ಥ ಆಯ್ತಾ? ಈಗ ನೀವು ಹಳದಿ ಗ್ಲಾಸಿನ ಕಣ್ಣು ನೀವು ಹಾಕ್ಕೊಂಡ್ರೆ ನಿಮಗೂ ಹಳದಿ ಕಣ್ಣು ಶುರುವಾಗುತ್ತಾಗ. ಅವ್ರು ಏನು ಶುದ್ಧಿ ಮಾಡ್ಕೋಬೇಕಾಗಿತ್ತು ಫಸ್ಟ್? ಅವರು ಪ್ರಮಾಣ ಪ್ರಕಾರ ಸರಿ ಮಾಡ್ಕೊಳ್ಳಿಲ್ಲ ಅವರು. ಇವರು ಭಾಟ್ಟರಯ್ಯ ಅಂತ ಮೀಮಾಂಸಕರ ಭಾಟ್ಟ ಪ್ರಕ್ರಿಯೆ ಒಪ್ಕೊಂಡ್ಬಿಟ್ರು ಅದ್ವೈತದವರು. ಅವರು ಪ್ರಭಾಕರ ನ್ಯಾಯ, ಅದು ಕೂಡ ಮೀಮಾಂಸಕರ ಅವರು ಒಪ್ಕೊಂಡ್ಬಿಟ್ರು. ಹೀಗಾಗಿ ಪ್ರಮಾಣದಲ್ಲಿ ವ್ಯತ್ಯಾಸ ಬಂದಿದ್ದರಿಂದ ಪ್ರಮೇಯದಲ್ಲಿ ವ್ಯತ್ಯಾಸ ಬರಲೇಬೇಕಾಯಿತು. ಅರ್ಥ ಆಯ್ತಾ? ಅದಕ್ಕೆ ಆಚಾರ್ಯ ಸ್ಪಷ್ಟದ ಮೂಲ ಪ್ರಮಾಣ ಯಾವುದು ಅಂದರೆ ವೇದವ್ಯಾಸರು ಬ್ರಹ್ಮತರ್ಕ. ಅದರ ಮೇಲೆ ಪ್ರಮಾಣ ಲಕ್ಷಣ, ಕಥಾಲಕ್ಷಣ ಬರೆದುಬಿಟ್ಟು ಸ್ಪಷ್ಟ ಮಾಡ್ಕೊ. ಇದೆಲ್ಲ ನೋಡಿದರೆ ಆಲ್ರೌಂಡ್ ಆಚಾರ್ಯ ಏನು ಮಾಡ್ತಾರೆ, ಪ್ರಮಾಣ ಭಾಗನೇ ಬಿಟ್ಬಿಟ್ರಲ್ಲ ಅವರೀಗ. ಪ್ರಮಾಣ ಭಾಗನೇ ಇಂಡಿಪೆಂಡೆಂಟ್ ಆಗದೆ ಹೋದಾಗ ಅದು ಲ್ಯಾಪ್ಸ್ ಅದು. ಅರ್ಥ ಆಯ್ತಾ? ಯಾರು ಇನ್ನೊಬ್ಬರು ಕಣ್ಣಲ್ಲಿ ನೋಡಿದಾಗ ನಮ್ಮ ಕಣ್ಣಲ್ಲಿ ನೋಡೋದಕ್ಕೆ ಇನ್ನೊಬ್ಬರು ನಾನು ಕಣ್ಣಾರೆ ಕಂಡಿದ್ದೇನೆ, ಎಲ್ಲಿ ನಮ್ಮ ಫ್ರೆಂಡ್ ಹೇಳಿದ ಕಣ್ಣಾರೆ ಕಂಡಾಗ ಹೇಗಾಯ್ತು ಅದು? ಫ್ರೆಂಡ್ ಹೇಳಿದ ಮೇಲೆ ಕಣ್ಣಾರೆ ಕಂಡೆ ಅಂತ ಹೇಳಬಾರ್ದು. ಗೊತ್ತಾಯ್ತಾ? ನಿಮ್ಮದಲ್ಲ ಅದು. ಇವೆಲ್ಲ ಯೋಚನೆ ಮಾಡಬೇಕು. ಅಂದರೆ ಎಷ್ಟು ಹೈಲೈಟ್ ಮಾಡ್ತಾರೆ ಆಚಾರ್ಯರು. ಇಷ್ಟೆಲ್ಲ ಅತಿ ಕಡಿಮೆ ವಾಲ್ಯೂಮ್ ಇರೋದು ಆಚಾರ್ಯದೇನೆ, ಅತಿ ಕಡಿಮೆ ವಾಲ್ಯೂಮ್. ಅತಿ ಹೆಚ್ಚು ವಿಷಯ ಇರೋದು ಅದರೊಳಗೆ. ಬಂಗಾರ ಇಷ್ಟಿದ್ದು ಬಿಟ್ಟರೆ ಕಥೆ ಮುಗಿದೋಯ್ತದೆ, ಎಷ್ಟು ದುಡ್ಡು ಬರುತ್ತೆ ಅವ್ರಿಗೆ. ಈ ಕಬ್ಬಿಣ ಮನೆ ತುಂಬ ಬಿದ್ದಿದ್ರು ಅಷ್ಟು ದುಡ್ಡು ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಕ್ವಾಲಿಟಿ ನೋಡಬೇಕು. ಹಾಂ ಹಾಂ ಹೇಳಿದ್ದೇನು
ಪ್ರಮೇಯಗಳನ್ನು ಬದಲಾಯಿಸ್ಕೊಂಡ್ರು, ಪ್ರಮಾಣ ಅದೇ ಇಟ್ಕೊಂಡ್ರು. ಪ್ರಮಾಣ ಅದೇ ಇಟ್ಕೊಂಡಾಗ ಪ್ರಮಾಣ ಬದಲಾಯಿಸೋ ಕಾರಣ ಇಲ್ಲಿ ಬರೋದೇ ಇಲ್ಲ, ಅಲ್ಲಿ ಯಾವ ಬಂದೇ ಬರುತ್ತೆ ಅದರೊಳಗೆ. ಸ್ವನ್ಯಾಯೈ ಸಾಧನಂ ಕಾರ್ಯಂ. ಎಷ್ಟೋ ಸತ್ತು ನಾವೇನು ಮಾಡ್ತೇವೆ, ಸ್ಪೆಕ್ಸ್ ಇರೋದಿಲ್ಲ, ಇನ್ನೊಬ್ರು ನಮ್ದು ಕೊಡ್ತೀರಿ ಅಂತಾರೆ, ನಮಗೆ ಸೂಟ್ ಆಗಲ್ಲ ಅದು, ಗೊತ್ತಾಯ್ತಾ. ಅದಕ್ಕೆ ಸ್ಪೆಕ್ಸ್ ಕತ್ತರೆ ಉಪಯೋಗ ಆಗಲ್ಲ, ಫ್ರೇಮಿಗೆ ಕದಿಬೇಕೆ ಹೊರತು ಇದಕ್ಕೆ ಕದಿಬಾರ್ದು. ಯಾತಕ್ಕೆ ವರ್ಕೌಟ್ ಆಗಲ್ಲ ಅವನಿಗೆ ಅದರಿಂದ. ಸೊ ಬೇರೆ ಪ್ರಮಾಣ ತೊಗೊಂಡ್ರೆ ಹಾಗಾಗತ್ತೆ. ನಮ್ಮದೇ ಪ್ರಮಾಣ ಇದ್ದಾಗ ಸರಿ, ನಮ್ಮದೇ ಸ್ಪೆಕ್ಸ್ ಬೇಕು ಅಂತ ಹೇಳ್ತೇವಲ್ಲ ಹಾಗೆ. ಇದು ಪ್ರಮಾಣ ಅಷ್ಟೇ, ಸ್ಪೆಕ್ಸ್ ಪ್ರಮಾಣ, ಅವ ಪ್ರಮೇಯ ಕರೆಕ್ಟಾಗಿ ಗೊತ್ತಾಗತ್ತೆ. ಸ್ವನ್ಯಾಯೇ ಸಾಧನಂ ಕಾರ್ಯಂ ಪರನ್ಯಾಯೇಸ್ತು ದೂಷಣಂ. ಸ್ವನ್ಯಾಯೇನ ದೂಷಣಂಚ ಸ್ಯಾತ್ ಸಾಧಿತೈ ಪ್ರತಿವಾದಿನಃ. ಎಲ್ಲ ನಿಯಮಗಳಿವೆಲ್ಲ ಕೂಡ. ನಾವು ಒಂದು ಪ್ರಮೇಯ ಸಾಧನೆ ಮಾಡಬೇಕಾದ್ರೆ ಸ್ವನ್ಯಾಯಗಳಾಗಬೇಕು, ನಮ್ಮ ಪ್ರಮಾಣಗಳಿಂದ ಸಾಧನೆ ಮಾಡಬೇಕು. ಖಂಡನೆ ಮಾಡಬೇಕಾದ್ರೆ ಪರನ್ಯಾಯದಿಂದ ಖಂಡನೆ ಮಾಡಬೇಕು. ನೋಡಪ್ಪ ನೀನೇ ಒಪ್ಕೊಂಡಿದ್ದೀಯ ನೋಡು, ತಪ್ಪು ಅಂತ ಹೇಳಬೇಕು. ನಾವು ನೀವು ಒಪ್ಕೊಂಡೇ ಇಲ್ಲ ಅಂತ ಹೇಳ್ತಾನೋ, ಅದಕ್ಕೆ ಒಪ್ಕೊಂಡ್ಬಿಟ್ರೆ ಆದ್ದರಿಂದ ತಪ್ಪಾಯ್ತು ಅವ್ರು.